ಸ್ನೇಹಿತರೆ, ಕ್ರಿಕೆಟ್ ಎಲ್ರಿಗೂ ಇಷ್ಟ. ಆಟದಲ್ಲಿ ಈಗ ಜನಪ್ರಿಯ ಅಂತ ಅಂದರೆ ಕ್ರಿಕೆಟೇ ಹೆಚ್ಚು, ಅದರಲ್ಲೂ ಭಾರತದಲ್ಲಿ. ಆನಂತರ ಪ್ರಪಂಚದಲ್ಲಿ ನೋಡಿದಾಗ ಫುಟ್ಬಾಲ್ ಪ್ರೇಮಿಗಳಿದ್ದಾರೆ. ಈಗಂತೂ IPL ಕ್ರಿಕೆಟ್ ರೆಗ್ಯುಲರ್ ಆಗಿ ನಡೀತಾ ಇದೆ ವರ್ಷ ವರ್ಷ. ನನಗೊಂದು ಅನುಮಾನ ಬಂತು, IPL ಕ್ರಿಕೆಟ್ ಕ್ರೀಡೆಯೋ, ಮನರಂಜನೆಯೋ, ವ್ಯವಹಾರವೋ ಅಂತ. ಇವು ಮೂರೂ ಇದೆ, ಮೂರಕ್ಕೂ ಉತ್ತರ ಸರಿ. ಆದರೆ ಇದರಲ್ಲಿ ಯಾವುದು ಜಾಸ್ತಿ, ಯಾವುದು ಕಡಿಮೆ? ಸ್ವಲ್ಪ ಯೋಚನೆ ಮಾಡಬೇಕು. ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಯಾವುದು ವ್ಯವಹಾರ ಜಾಸ್ತಿನಾ? ನಂಬರ್ ಒನ್ ಯಾವುದು ಅದನ್ನು ಮಾತ್ರ ಟೈಪ್ ಮಾಡಿರಿ. ಓಕೆನಾ? ನಿಮ್ಗೆ ಇಲ್ಲ ಸರ್, ಇಲ್ಲ ಕ್ರೀಡೆ ಥರನೂ ಇದೆ ಸರ್, ಇಲ್ಲ ಸಾರ್ ಮನರಂಜನೆ ಸಿಗ್ತಾ ಇದೆ ಸಾರ್, ಒಂದು ಫಿಲಮ್ ನೋಡ್ದಂಗೆ ಆಗ್ತಾ ಇದೆ, ಕೊನೆಯಲ್ಲಿ ಕ್ಲೈಮ್ಯಾಕ್ಸು, ಬಾಲ್ಗಳು ನಮ್ಮನ್ನು ಹೃದಯ ಬಡಿತ ಜಾಸ್ತಿ ಆಗ್ತದೆ, ಟೆನ್ಷನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ನಾನು ಇಷ್ಟು ವರ್ಷದಲ್ಲಿ ಈ ವರ್ಷನೇ ಸ್ವಲ್ಪ IPL ಕ್ರಿಕೆಟ್ನ ಬರೀ ಫೈನಲ್ ನೋಡ್ತಾ ಇದ್ದೆ. ನಾನು ಮಧ್ಯೆ ಮಧ್ಯೆ ನೋಡೋಣ ಅಂತ ನಾನು ನೋಡಿದೆ. ಆವಾಗ ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಹೇಗಿರ್ತದೆ ಅಂತ ಅನ್ನಿಸ್ತು. ನಿಮ್ಮ ಜೊತೆನೂ ಮಾತಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸುದರ್ಶನ್ ಅಂತ ಇಲ್ಲೊಬ್ಬ ಯುವಕ ಇದ್ದಾರೆ, ಅವ್ರ ಅನಿಸಿಕೆ ಏನು ಕೇಳೋಣ ಬನ್ನಿ. ಎಸ್ ಸುದರ್ಶನ್. ಹೌದು ಸರ್. ಕ್ರಿಕೆಟ್ ಅಂದಿದ ತಕ್ಷಣ ನಮಗ್ ನೆನಪಾಗೋದು ಅದು ಕ್ರೀಡೆಯಾಗಿ ನೆನಪಾಗತ್ತೆ. ಕ್ರೀಡೆಯಾಗಿ ಎಲ್ರು ಆಡ್ತಾ ಇದ್ರು. ಅದಾದ್ಮೇಲೆ ನಂತರ ಅದು ಯಾವಾಗ ಒಂದು ಲೆವೆಲ್ಗೆ ಹೋಯ್ತು, ಆಗ ಅದು ಮನರಂಜನೆ ಪ್ಲಸ್ ಕ್ರೀಡೆ ಎರಡು ಕೂಡ ಆಯ್ತು. ಜನರು ಯಾವಾಗ ಲೈವ್ ಆಗಿ ನೋಡೋದಿಕ್ ಶುರು ಮಾಡಿದ್ರು, ಯಾವಾಗ ಬಂದು ಕೂತು ಸ್ಟೇಡಿಯಂ ಅಲ್ಲಿ ಕೂತು ನೋಡೋದಿಕ್ ಶುರು ಮಾಡಿದ್ರು, ಅವಾಗ ಕ್ರೀಡೆ ಇದ್ದಿದ್ದು ಕ್ರೀಡೆ ಮತ್ತು ಮನರಂಜನೆ ಎರಡು ಕೂಡ ಆಯ್ತು. ಆ ಮನರಂಜನೆ ಆದ ನಂತರ ಯಾವಾಗ ಜನರೆಲ್ಲರೂ ಕೂತು ಸ್ಟೇಡಿಯಂಗೆ ಬಂದು ಮತ್ತೆ ಟಿವಿಯಲ್ಲಿ ಲೈವ್ ಎಲ್ಲ ಕೂತು ಯಾವಾಗ ನೋಡ್ಲಿಕ್ಕೆ ಶುರು ಮಾಡಿದ್ರು, ಅದಾದ ಬಹಳಷ್ಟು ವರ್ಷಗಳ ನಂತರ IPL ಅನ್ನೋದು ಶುರು ಆಯ್ತು. IPL ಇಂಡಿಯನ್ ಪ್ರೀಮಿಯರ್ ಲೀಗ್. ಆ ಫಸ್ಟ್ ಹಾಗೆ IPL ಶುರು ಆಗಿದ್ದು. ನಂತರ ಪ್ಲೇಯರ್ಸ್ ನ ಅದ್ರಲ್ಲಿ ಹರಾಜ್ ಹಾಕೋದ ಮಾಡಿದ್ರು. ಮತ್ತೆ ಪ್ಲೇಯರ್ಸ್ ಗಳನ್ನ ಕೊಂಡ್ಕೊಳ್ಳೋದು, ಮತ್ತೆ ಟೀಮ್ ಗಳನ್ನ ಒಬ್ರಿಂದ ಒಬ್ರಿಗೆ ಮಾರೋದು. ಮತ್ತೆ ಅದಾದ ನಂತರ IPL ಟಿಕೆಟ್ ಗಳ ಬೆಲೆನೋ ಅದು ಅದು ಹೇಳ್ಲಿಕ್ಕೆ ಬಹಳಷ್ಟು ಜಾಸ್ತಿ ರೇಟ್ ಇರುತ್ತೆ. ಮತ್ತೆ ತುಂಬಾ ಯಾರು ಕಾಮನ್ ಆಗಿ ಇರುವಂತವ್ರು ಯಾರು ಸುಮ್ನೆ ಹೋಗಿ ನೋಡ್ಬೇಕು ಅನ್ನೋರು ಯಾರು ನೋಡ್ಲಿಕ್ಕೂ ಆಗೋದಿಲ್ಲ. ಅಷ್ಟು ಆ ರೀತಿ ಇರತ್ತೆ. ಮತ್ತೆ ಅದಾದ ನಂತರ ಕ್ರಿಕೆಟ್ ಈಗ ಅದು ಬರೀ ಕ್ರಿಕೆಟ್ ಪ್ಲಸ್ ಮನರಂಜನೆ ಆಗಿದ್ದು ಯಾವಾಗ ಈ ರೀತಿ ಎಲ್ಲ ಪ್ಲೇಯರ್ಸ್ ನ ಕೊಂಡ್ಕೊಳ್ಳೋದು ಮತ್ತೆ ಟೀಮ್ ಗಳನ್ನ ಆಯ್ತು. ಟೀಮ್ ಗಳ ಓನರ್ಶಿಪ್ ಎಲ್ಲರಿಗೂ ಬೇರೆಯವರಿಗೆ ಹೇಗೆ ಚೇಂಜ್ ಆಗೋದಿಕ್ಕೆ ಹೋಯ್ತು. ಮತ್ತೆ ಬರೀ ಅದಷ್ಟೇ ಅಲ್ಲ, ಅವರ ಜರ್ಸಿಗಳನ್ನ ನಾವು ನೋಡಬಹುದು. ಜರ್ಸಿಗಳ ಮೇಲೂ ಕೂಡ ಪ್ರತಿಯೊಂದಕ್ಕೂ ಅಡ್ವರ್ಟೈಸ್ಮೆಂಟ್ ಗಳಿಗೆ ಜಾಗ ಕೊಟ್ಟಿರ್ತಾರೆ. ಮುಂದೆ ಜರ್ಸಿಯ ಮುಂದೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅಂದ್ರೆ ಇಷ್ಟು ದುಡ್ಡು, ಜರ್ಸಿಯ ಹಿಂದೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂದ್ರೆ ಇಷ್ಟು ದುಡ್ಡು. ಮತ್ತೆ ಸ್ಟೇಡಿಯಂಗಳಲ್ಲಿ ಬೌಲಿಂಗ್ ಆಗ್ತಾ ಇರ್ತಾರೆ, ಆ ಜಾಗದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಅಲ್ಲಿ ಕೊಡ್ಬೇಕು ಅಂದ್ರೆ ಇಷ್ಟು. ಹ್ಮ್ ಆ, ಅಂದ್ರೆ ಟೀ ಶರ್ಟ್ ನೋಡಿದ್ರು ಎಲ್ಲ ಕಡೆನೂ ಹಿಂದೆ ಮುಂದೆ ಎಲ್ಲ ಈ ರೀತಿ ಎಲ್ಲ ಇರುತ್ತೆ. ಇರುತ್ತೆ. ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಏನು ಆ ಈ ರೀತಿ ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಈ ರೀತಿ ಎಲ್ಲ ಗಮನಿಸಿದಾಗ ನಾವು ನೋಡಿದಾಗ ಇದು ಪೂರ್ತಿ ವ್ಯವಹಾರ ಆಗಿ ಬದಲಾಗ್ಬಿಟ್ಟಿದೆ ಅಂತ ನನ್ನ ಅನಿಸಿಕೆ ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಉತ್ತರನು ಸರಿನೂ ಕೂಡ. ಇದು ಬಿಸ್ನೆಸ್ ಅಂತಾನೆ ಶುರು ಮಾಡಿರೋದು ಅವರು, ಆ, ಆಟದ ಬಿಸ್ನೆಸ್. ಓಕೆ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಖಂಡಿತವಾಗಿ ಸರ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದು ಒಂದು ಕ್ರೀಡೆ ಮಾತ್ರವಲ್ಲ ಸರ್, ಅದು ಒಂದು ಮನರಂಜನೆ ಜೊತೆಗೆ ಕೋಟಿಗಟ್ಟಲೆ ರೂಪಾಯಿಗಳ ವ್ಯವಹಾರ, ಒಂದು ಅದ್ಭುತ ಸಮ್ಮಿಲನ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಜಾಗತಿಕ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ನಲ್ಲಿ ಮಾದರಿಗೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಬಿಸ್ನೆಸ್ ಆಗಿ ಹೊರದಿದೆ ಅಂತ ಹೇಳ್ಬೇಕು. ಯಾಕೆಂದ್ರೆ IPL ಕ್ರೀಡೆ, ಮನರಂಜನೆ ಮತ್ತು ವ್ಯವಹಾರ ಮೂರುಗಳನ್ನು ಒಂದು ಸಮ್ಮಿಲನ ಅಂತಲೇ ಹೇಳ್ಬೋದು ಸರ್ ಇದಕ್ಕೆ. ಯಾಕೆಂದ್ರೆ ಮೂಲತಃ IPL ಕ್ರಿಕೆಟ್ ಗುಣಮಟ್ಟವನ್ನು ಜಾಗತಿಕ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಹ್ಮ್ ವಿಶ್ವದ ಅತ್ಯುತ್ತಮ ಆಟಗಾರನ್ನೆಲ್ಲ ಸೇರಿಸ್ಕೊಂಡು ಒಂದೇ ವೇದಿಕೆಗೆ ತಗೊಂಬಂದ್ರು. ಅಂದ್ರೆ ಯುವ ಪ್ರತಿಗಳನ್ನ ಉದಯವಾದ್ರು. ಭಾರತದ ದೇಸಿ ಕ್ರಿಕೆಟ್ ನಲ್ಲಿ ಜಾಗತಿಕ ವೇದಿಕೆನೆ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಯಾಕೆಂದ್ರೆ
ಹಾರ್ದಿಕ ಪಾಂಡ್ಯ IPL ಮೂಲಕವೇ ಬೆಳಕಿಗೆ ಬಂದವರು ಸರ್ ಅವರೆಲ್ಲ. ಯಾಕೆಂದ್ರೆ ತೀವ್ರ ಪೈಪೋಟಿಯಿಂದ ಕೊನೆಯ ಓವರ್ಗಳಿಗೆ ನಡೆಯುವ ಒಂದು ರೋಮಾಂಚಕ ಪಂದ್ಯಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಸ್ಫೂರ್ತಿಯನ್ನೇ ಹೆಚ್ಚುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದೊಂದು ರೀತಿ ಭರಪೂರ ಮನರಂಜನೆ ಅಂತ ಹೇಳ್ಬೋದು, ಎಂಟರ್ಟೈನ್ಮೆಂಟ್. ಯಾಕೆಂದ್ರೆ IPL ಪಂದ್ಯಗಳು ಒಂದು ರೀತಿ ಸಿನಿಮಾ ರೀತಿಯಲ್ಲಿ ಜನರನ್ನ ರಂಜಿಸ್ತದೆ ಸರ್. ಆ ರೀತಿಯಾಗಿ ನಾವು ನೋಡ್ಬೋದು. ಯಾಕೆಂದ್ರೆ ಬಾಲಿವುಡ್ ಸೆಲೆಬ್ರಿಟಿ ಗ್ಲಾಮರ್ಗಳು, ಶಾರುಖ್ ಖಾನ್ ಇರ್ಬೋದು, KRR ಮಾಲೀಕರವರು, ಪ್ರೀತಿ ಜಂತ, BKKBS ಮಾಲೀಕರು, ನಂತರ ತಾರೆಗಳನ್ನ ಉಪಸ್ಥಿತಿ ಮತ್ತೆ ಉದ್ಘಾಟನಾ ಸಮಾರಂಭಗಳಿಗೆ ಒಂದು ರಂಗನ ತರಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಸಿನಿಮಾ ರಂಗದ ಎಲ್ಲ ಮುಖ್ಯ ನಟ ನಟಿಯರುಗಳು. ಯಾಕೆಂದ್ರೆ ಮೈದಾನದಲ್ಲಿ ಒಂದು ಸೌಂಡ್ ಮತ್ತೆ ಮ್ಯೂಸಿಕ್ನ ಯಾಕೆಂದ್ರೆ ಸಿಕ್ಸರ್ ಹೊಡೆಯೋದ್ರ ಮುಖಾಂತರ ಅವರು ಅಲ್ಲಿ ಸಿನಿಮಾನೇ ತೋರಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ನೃತ್ಯನೇ ಒಂದು ಸೌಂಡ್ ಮುಖಾಂತರ ಕೊಡ್ತಾರೆ. ಯಾಕೆಂದ್ರೆ ಅಭಿಮಾನಿಗಳಲ್ಲಿ ಮೊಬೈಲ್ಗಳನ್ನು ಅದನ್ನ ಒಂದು ರೀತಿ ಆ್ಯಪ್ಗಳ ಮುಖಾಂತರ ರಂಜಿಸಿ ಆಟದಲ್ಲಿ ಭಾಗವಹಿಸೋದಕ್ಕೆ ಯಾವ ಕರ ಅಂದ್ರೆ ಅವ್ರನ್ನ ಮುಂದೆ ತರ್ತಾರೆ. ಖಂಡಿತವಾಗಿ ಇದೊಂದು ಬೃಹತ್ ವ್ಯವಹಾರನೇ ಅಂತ ಹೇಳ್ಬೋದು. ವಿಶ್ವದ ಅತ್ಯಂತ ಶ್ರೀಮಂತ ಯಶಸ್ವಿ ಕ್ರೀಡಾ ಲೀಗ್ ಆಗಿದೆ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಪ್ರಸಾರ, ಮೀಡಿಯಾ, BCC ಮತ್ತೆ ಹಕ್ಕುಗಳಿಗೆ ಸ್ಟಾರ್ ಸ್ಪೋರ್ಟ್ಸ್ ಇರ್ಬೋದು, ಅದೇ ರೀತಿ ಅದು 40,000 ಕೋಟಿ ಗಟ್ಟಲೆ ವ್ಯವಹಾರ ನಡೆಸ್ತಿದೆ ಸರ್. ಯಾಕೆಂದ್ರೆ ಆ, ಈ ಮಾಧ್ಯಮ ಪ್ರಸಾರ ಮುಖಾಂತರ ಈಗ ಮೆಗಾ ಹರಾಜುಗಿರ್ಬೋದು, ಕೋಟಿಗಟ್ಟಲೆ ಸಂಭಾವನೆ ನಮ್ಮ ಪ್ಲೇಯರ್ಸ್ಗಳನ್ನ, ಆಟಗಾರರಿಗೆ ಹರಾಜಿನಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಅವ್ರನ್ನ ಹರಾಜು ಮುಖಾಂತರ ಪರ್ಚೇಸ್ ಮಾಡ್ತಾರೆ. ಖಂಡಿತವಾಗಿಯೂ ಒಂದು ರೀತಿ ಬ್ರ್ಯಾಂಡ್ ಪ್ರಾಯೋಜಕ ಟಾಟಾ ಇರ್ಬೋದು IPLಗೆ. ಅದೊಂದು ರೀತಿ ನಮ್ಮ ಜೆರ್ಸಿ, ಅವರು ನಿಮ್ಮ ಜೆರ್ಸಿ ಅದ್ರ ಪ್ರಕಾರ ಹೇಗೆ ಅಂದರೆ ನಮ್ಮ ಬ್ರ್ಯಾಂಡಿಂಗು ಅದನ್ನ ಅಲ್ಲಿ BMW ಅದು ಯಾವುದೇ ಒಂದು ಬ್ರ್ಯಾಂಡಿಂಗ್ನಲ್ಲಿ ತೋರಿಸ್ತಾರೆ. ಅದೇ ರೀತಿಯಾಗಿ ನಾವು ಸ್ಥಳೀಯವಾಗಿ ಒಂದು ರೀತಿ ಆರ್ಥಿಕತೆ ತುಂಬಾ ಬರ್ತದೆ ಅಂತ ಹೇಳಿ ಸರ್. ಅದು ತುಂಬಾ ಪ್ರಭಾವ ಬೀಳ್ತದೆ ಅಂತ. ಯಾಕೆಂದ್ರೆ ಪ್ರತಿಯೊಂದು ಪಂದ್ಯ ನಡೆಯುವಾಗ ಅಲ್ಲಿ ಸುತ್ತಮುತ್ತ ಇರ್ಬೋದು, ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ಗಳು ಇರ್ಬೋದು, ಹಾಗೆ ಖಂಡಿತವಾಗಿ ಅದು ಒಂದು ರೀತಿ ಪರೋಕ್ಷವಾಗಿ ಆರ್ಥಿಕತೆನೇ ನಮಗೆ ವೃದ್ಧಿ ಆಗುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ IPL ಇವತ್ತಿನ ಇದರಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುವ ಒಂದು ಮನರಂಜನೆ ಇಷ್ಟ. ಓಕೆ, ಎಸ್, ತುಂಬಾ ಸಂತೋಷ. ಬಿಕಾಸ್ ನವೀನ್ ಕುಮಾರ್ ತಮ್ಮ ಅನಿಸಿಕೆ ತಿಳಿಸಿ. ಹೌದು ಸರ್, ಅಂದ್ರೆ IPL ಬಂದ್ಮೇಲೆ ಸುಮಾರು ಜನ ಅಂದ್ರೆ ರಣಜಿ ಆಡೇ ಇಲ್ಲ ಅಥವಾ ಆಡ್ತಿಲ್ಲ ಅನ್ನೋರೆಲ್ಲಾನು ಕೂಡ ತುಂಬಾ ಜನ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆದ್ರು ಸರ್. ಅಂದ್ರೆ ಭಾರತ ಟೀಮ್ಗೆ ಆಗಿರ್ಬೋದು ಅಥವಾ ಹೊರದೇಶದಲ್ಲಿ ಆಗಿರ್ಬೋದು. ಬಟ್ ಆದ್ರೆ ಅದ್ ಬರ್ತಾ 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 ಏನಂತಂದ್ರೆ ದುಡ್ಡಿನ ಆಟನೂ ಆಯ್ತು, ಜೊತೆಗೆ ಅಷ್ಟೇ ಕ್ರೇಜು ಆಯ್ತು. ಅಂದ್ರೆ ಈಗ ಆಟಕ್ಕೂ ಪ್ಲಸ್ ಪಾಯಿಂಟ್, ಮತ್ತೆ ಈ ಕೆಲವಕ್ಕೆ ಅದರಿಂದ ಅಂದ್ರೆ ಆನ್ಲೈನ್ ಗೇಮ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಅಂದ್ರೆ ಬೆಟ್ಟಿಂಗ್ ಇಂದ ಹಿಡಿದು ಬೇರೆ ಬೇರೆ ಲೆವೆಲ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಹೋಗೋಯ್ತು. ಬಟ್ ಆದ್ರೆ ಆಟಗಾರರಿಗಂತೂ ಒಳ್ಳೆ ವೇದಿಕೆ ಸರ್ ಇದರಲ್ಲಿ. ಅಂದ್ರೆ ರಣಜಿಲೂ ಅವಕಾಶ ಇಲ್ದಿರೋರೆಲ್ಲ ಇದರಲ್ಲಿ ಸೆಲೆಕ್ಟ್ ಆಗ್ಬೋದು. ಅಷ್ಟು ಅದ್ಭುತವಾಗಿ ಅವ್ರು ಏನಾದ್ರು ಆಟ ಆಡಿದ್ರೆ ಇಂಡಿಯನ್ ಟೀಮ್ಗೆ ಅಥವಾ ಬೇರೆ ಬೇರೆ ಫಾರಿನ್ ಅವರೆಲ್ಲ ಬಂದ್ರು ಕೂಡ ಅವರವರ ದೇಶದ ಟೀಮ್ಗೆ ಆಡೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಆದ್ರೆ RCB ಕಪ್ ಗೆದ್ಮೇಲೆ ಅಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಅದು ಎಲ್ಲಾನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ಲೆವೆಲ್ ಅಲ್ಲೇ ಮಾತಾಡ್ತಾರೆ. ಅದು ಎಷ್ಟು ಹೈಪ್ ಇದೆ ಅಥವಾ ಎಷ್ಟು ಫೇಮಸ್ ಇದೆ ಅನ್ನೋ ವಿಚಾರ ಅಂತ ಬಂದಾಗ. ಸೊ ಯಾವುದೇ ದೇಶದ ವರ್ಲ್ಡ್ ಕಪ್ ಗೆದ್ದಾಗ ಕೂಡ ಅಷ್ಟು ಸೆಲೆಬ್ರೇಷನ್ ಆಗಿರ್ಲಿಲ್ಲ, ಅಷ್ಟು RCB ಕಪ್ ಗೆದ್ದಾಗ ಒಂದು ಸೆಲೆಬ್ರೇಷನ್ ಆಯ್ತು ಅಂತ ಒಂದ್ ಮಾತು ಈಗಲೂ ಹೇಳ್ತಾ ಇರ್ತಾರೆ ಸರ್. ಸೊ ಹಂಗಾಗಿ ಇದ್ರ ಬಗ್ಗೆ ಈ ಕ್ಷಣಕ್ಕೆ ಇತ್ತೀಚಿನ ದಿನಗಳಲ್ಲಿ IPL ಅಂದ್ರೆ ಅದು ಅಂದ್ರೆ ಎಲ್ಲಾ ದೇಶದ ಕ್ರೀಡೆಗೂ ಒಂದು ದೊಡ್ಡ ಮಟ್ಟದ ಕ್ರೇಜ್ ಇದೆ ಸರ್. ಓಕೆ, ವೆರಿ ಗುಡ್. ನಮ್ಮ ಜೊತೆ ಪಾಂಡುರಂಗ ಭಜಂತ್ರಿ ಅವರು ಇದ್ದಾರೆ. ಪಾಂಡುರಂಗ ಭಜಂತ್ರಿ ಅವರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ನೆಕ್ಸ್ಟ್ ಇರ್ಲಿ, ಈಗ ಓಕೆ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಈ ವಿಷಯ? ಆಲೋಚನೆ ಮಾಡಬೇಕು. ಒಂದು ಮಾತಿದೆ, ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ. ಎರಡು ಲೈನುಗಳ ಮಧ್ಯೆ ಒಂದು ವಿಚಾರ ಇರ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮ್ಮ ಇಂಟೆಲೆಕ್ಚುಯಲ್ ಕೇಪಬಿಲಿಟಿಯನ್ನು ಹೆಚ್ಚಿಸುವ ಸಲುವಾಗಿಯೇ ನಾನು ಇಂಥ ವಿಚಾರಗಳನ್ನು ಕೊಡೋದು. ನಿಮಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ರೀತಿಯ ಹಲವು ವಿಷಯಗಳು ನಿಮಗೆ ಲಭ್ಯ ಆಗ್ತದೆ. ಹಾಗಾಗಿ ನೀವು ನೋಡ್ತಾ ಬನ್ನಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಅವಕಾಶವೂ ಇದೆ. ಕೊಂಚ ಹಣವನ್ನು ಪಾವತಿಸುವುದರ ಮೂಲಕ ನೀವು ಮೆಂಬರ್ ಕೂಡ ಆಗಬಹುದು ಎನ್ನುವ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಭಾಗವಹಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕ್ರಿಕೆಟ್ ಯಾವ್ಯಾವ ಆ್ಯಂಗಲಲ್ಲಿದೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬದುಕಿಗೂ ಬೇರೆ ಬೇರೆ ಮಗ್ಗುಲುಗಳಿರುತ್ತದೆ, ಒಂದು ವಿಚಾರಕ್ಕೂ ಬೇರೆ ಬೇರೆ ಮಗ್ಗುಲುಗಳಿರ್ತದೆ.
ಆ ಎಲ್ಲ ಮಗ್ಗುಲುಗಳನ್ನು ಅರ್ಥ ಮಾಡಿಕೊಂಡು ನೀವು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಓಕೆ, ಬಾಯ್ ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಬೇಗ.